ಹಾಯ್, ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ವೀಕ್ಷಕರೇ, ಟಿಕೆಟ್ ಟು ಫಿನಾಲೆಗೆ ಈಗಾಗಲೇ ಆಟಗಳು ಬಹಳನೇ ಭರ್ಜರಿಯಾಗಿ ನಡೆದಿದೆ. ರಜತ್ ಅವರು ಟಿಕೆಟ್ ಟು ಫಿನಾಲೆಗೆ ಚೈತ್ರಾ ಕುಂದಾಪುರ ಅವರನ್ನ ದೂರವಿಟ್ಟಿದ್ದಾರೆ. ಇನ್ನು ಚೈತ್ರಾ ಕುಂದಾಪುರ ಅವರು ಈ ಒಂದು ವಿಚಾರವಾಗಿ ಸಿಕ್ಕಾಪಟ್ಟೆ ನೊಂದು ಬಿಟ್ಟಿದ್ದಾರೆ. ಇದರಿಂದ ಕಣ್ಣೀರು ಕೂಡ ಹಾಕಿದ್ದಾರೆ. ಇದರ ಬಗ್ಗೆ ಕಂಪ್ಲೀಟ್ ಆಗಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಟೀಮು ಅಂತ ಇರ್ತಿದ್ದಾಗೆಲ್ಲ ತಗೊಂಡೋಗಿ ಉಸ್ತುವಾರಿಗೆ ಹಾಕೋರು, ಟೀಮ್ಗೋಸ್ಕರ ಬಿಟ್ಕೊಡು ಅಂತ ಹಿಂಗೆ ಮಾಡ್ತಿದ್ದಿದ್. ನಾನು ತೆಳಗಿದ್ದೀನಿ ನೋಡಕ್ಕೆ ಓಡಕ್ಕಾಗಲ್ಲ, ತೆಳಗಿದ್ದೀನಿ ನೋಡಕ್ಕೆ ಆಡಕ್ಕಾಗಲ್ಲ ಅಂತ ಅನ್ಕೊಂಡು ಉಸ್ತುವಾರಿಗೆ ಫಿಕ್ಸ್ ಮಾಡೋರು. ವೀಕ್ಷಕರೇ, ಚೈತ್ರಾ ಕುಂದಾಪುರ ಅವರು ಬಿಗ್ ಬಾಸ್ ಮನೆಯಲ್ಲಿ ಮೊದಲ ದಿನದಿಂದಲೂ ಕೂಡ ತನಗೆ ಆಟಗಳನ್ನ ಆಡಲು ಸರಿಯಾಗಿ ಅವಕಾಶವನ್ನ ಕೊಡ್ತಾ ಇಲ್ಲ ಅಂತ ಮನೆ ಮಂದಿಗೆ ಪದೇ ಪದೇ ಹೇಳ್ತಾ ಇದ್ರು. ತನ್ನ ಆಟವನ್ನ ಆಡೋದಕ್ಕೆ ಬಿಡುವುದಿಲ್ಲ ಅಂತ ಎಲ್ಲರನ್ನೂ ಕೂಡ ಹೇಳ್ತಾ ಇದ್ರು. ಇನ್ನು ನನಗೆ ಉಸ್ತುವಾರಿಯನ್ನೇ ಜಾಸ್ತಿಯಾಗಿ ಕೊಡ್ತಾ ಇದ್ದೀರಿ ಅಂತ ಚೈತ್ರಾ ಕುಂದಾಪುರ ಅವರು ಅತ್ತು ಬಿಟ್ಟಿದ್ರು. ಈ ಹಿಂದೆಯೂ ಕೂಡ ಇದೇ ರೀತಿಯಾಗಿ ಆಗಿತ್ತು. ಚೈತ್ರಾ ಕುಂದಾಪುರ ಅವರು ಬಹಳಷ್ಟು ಬಾರಿ ಕಳಪೆ ಪಟ್ಟಿಯನ್ನ ಕೂಡ ಪಡೆದುಕೊಂಡಿದ್ರು. ಇದರಿಂದಾಗಿ ಜೈಲುವಾಸವನ್ನ ಕೂಡ ಅನುಭವಿಸಿದ್ರು. ಇದೀಗ ಮತ್ತೆ ಚೈತ್ರಾ ಕುಂದಾಪುರ ಅವರೇ ಮನೆ ಮಂದಿಯ ಟಾರ್ಗೆಟ್ ಆಗಿದ್ದಾರೆ. ಚೈತ್ರ ಅವರು ನಾನು ಆಯ್ಕೆ ಮಾಡಿದ್ದೇನೆ. ನನ್ನ ಆಯ್ಕೆ ಚೈತ್ರ ಅವರು. ಬಾಸ್, ನನ್ನ ಹೆಸರು ಚೈತ್ರ ಅವರು. ಇನ್ನು ಚೈತ್ರಾ ಕುಂದಾಪುರ ಅವರು ಟಿಕೆಟ್ ಟು ಫಿನಾಲೆಗೆ ತನಗೆ ಅವಕಾಶ ಸಿಗ್ಲಿಲ್ಲ ಅಂತ ನೊಂದುಕೊಂಡಿದ್ದಾರೆ. ಆಟಗಳನ್ನ ಆಡಲು ನೀವು ಅವಕಾಶವನ್ನೇ ನೀಡಲಿಲ್ಲ. ಇದೇ ರೀತಿಯಾಗಿ ನನ್ನನ್ನ ಮೊದಲ ದಿನದಿಂದಲೇ ನೋಡ್ತಾ ಬಂದಿದ್ದೀರಿ. ನನಗೆ ಆಟವನ್ನ ಆಡಬೇಕು ಎಂಬ ಆಸೆ ಇದೆ. ಆದರೆ ಓಡಾಟದ ಟಾಸ್ಕ್ಗಳು ಕೂಡ ಅಷ್ಟೇ ಒಂದಿಷ್ಟು ನನಗೆ ನೀವು ತೊಂದರೆ ಕೊಡ್ತಾ ಇದ್ರಿ. ಅಂದ್ರೆ ಓಡಾಡೋಕ್ಕೆ ಆಗ್ತಾ ಇಲ್ಲ, ನಿಮಗೆ ಟಾಸ್ಕ್ಗಳನ್ನ ಮಾಡೋದಕ್ಕೆ ಆಗಲ್ಲ ಅಂತ ಒಂದಿಷ್ಟು ಬಾರಿ ಹೇಳಿದ್ದೀರಿ. ನಾನು ಸಣ್ಣ ಇದ್ದೀನಿ ಅಂತ ನನಗೆ ಆಟ ಆಡಲು ಬರುವುದಿಲ್ಲ ಅಂತ ಸಾಕಷ್ಟು ಬಾರಿ ಹೇಳಿದ್ದೀರಿ ಅಂತ ಚೈತ್ರಾ ಕುಂದಾಪುರ ಅವರು ಕಣ್ಣೀರು ಹಾಕಿದ್ದಾರೆ. ಇನ್ನು ಮೋಕ್ಷಿತಾ ಅವರು ಚೈತ್ರಾ ಕುಂದಾಪುರ ಅವರಿಗೆ ಸಮಾಧಾನ ಮಾಡೋಕೆ ಬಂದಾಗ ಚೈತ್ರಾ ಕುಂದಾಪುರ ಅವರು ಒಂದಿಷ್ಟು ನೊಂದುಕೊಂಡು ತನ್ನ ನೋವನ್ನ ಹೇಳ್ತಾರೆ. ಇನ್ನು ರಜತ್ ಅವರಿಗೆ ಚೈತ್ರಾ ಕುಂದಾಪುರ ಅವರನ್ನ ಕಂಡ್ರೆ ಮೊದಲಿನಿಂದಲೂ ಕೂಡ ಅಷ್ಟಕ್ಕಷ್ಟೇ ಇತ್ತು. ಇದೀಗ ಟಿಕೆಟ್ ಟು ಫಿನಾಲೆಗೆ ಚೈತ್ರಾ ಕುಂದಾಪುರ ಅವರು ಬರುವುದೇ ಬೇಡ ಅಂತ ರಜತ್ ಅವರ ನಿರ್ಧಾರ ಮಾಡಿದ್ದಾರೆ. ಹೀಗಾಗಿ ಇವರಿಗೆ ಆಟವನ್ನ ಆಡಲು ಈ ವಾರ ಬಿಡೋದಿಲ್ಲ. ಅಂದ್ರೆ ಈ ವಾರ ಅವರಿಗೆ ಆಟವನ್ನ ಆಡೋದಕ್ಕೆ ಅವಕಾಶ ಇರೋದಿಲ್ಲ. ಈ ವಾರ ಯಾವುದೇ ರೀತಿಯಾದಂತಹ ಆಟಗಳನ್ನ ಚೈತ್ರಾ ಕುಂದಾಪುರ ಅವರು ಆಡುವ ಹಾಗಿಲ್ಲ. ಇನ್ನು ನಿಮ್ಮ ಪ್ರಕಾರ ಯಾರು ಫಿನಾಲೆಗೆ ಬರಬೇಕು, ಯಾರಿಗೆ ಟಿಕೆಟ್ ಟು ಫಿನಾಲೆ ಸಿಗಬೇಕು ಎಲ್ಲವನ್ನು ಕೂಡ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಬಹುದು. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು.